ವಿರುದ್ಧ ಆಕ್ರೋಶ ಹೊರಹಾಕಿದ ಕಾಂಗ್ರೆಸ್ ಹಿರಿಯ ಮುಖಂಡ ಶೇಷಪುರ ಗೋಪಾಲ್. ಕಳೆದ ಕೆಲವು ವರ್ಷಗಳ ಹಿಂದೆ ಜಿಲ್ಲೆಯಲ್ಲಿ ಘಟಬಂಧನ್ ಟೀಮ್ ಸೃಷ್ಟಿಯಾಗಿದೆ. ಘಟಬಂಧನ್ ಜಿಲ್ಲೆಯಲ್ಲಿ ಒಂದು ಕ್ಯಾನ್ಸರ್ ರೀತಿ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲದೆ ಎಲ್ಲ ಜನಾಂಗಕ್ಕೆ ಹರಡ್ತಾ ಇದೆ. ಈ ಕ್ಯಾನ್ಸರ್ ಹರಡದಂತೆ ಮನುಷ್ಯರನ್ನ ಬಲಿ ಪಡೆಯದಂತೆ ಕಾಪಾಡಬೇಕು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೇಷಪುರ ಗ್ರಾಮದಲ್ಲಿ ಆಕ್ರೋಶ ಹೊರಹಾಕಿದ್ರು. ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೀತಿಲ್ಲ. ಕೇವಲ ರಮೇಶ್ ಕುಮಾರ್ ಸೋಲಿಸಿರುವ ಕಾರಣದಿಂದ ಮತದಾರರನ್ನ ನಿಂದಿಸುತ್ತಿದ್ದಾರೆ. ಯಾವುದೇ ಒಂದು ಪ್ರಚಾರ ಸಭೆಯಲ್ಲಿಯೂ ಸಹ ರಮೇಶ್ ಕುಮಾರ್ ಅಭ್ಯರ್ಥಿ ಪರಿಚಯ ಮಾಡಿಸಿಲ್ಲ. ಪಕ್ಷಕ್ಕೆ ಅಭ್ಯರ್ಥಿಯ ಕೊಡುಗೆ ಏನು, ಚುನಾವಣೆಯಲ್ಲಿ ಗೆದ್ರೆ ಕ್ಷೇತ್ರದ ಬಗ್ಗೆ ಅವರ ಯೋಜನೆಗಳೇನು, KH ಮುನಿಯಪ್ಪ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ಅಭ್ಯರ್ಥಿಯಾಗಬಾರದೆಂದು ಹೋರಾಟ ಮಾಡಿದ್ರು. ಘಟಬಂಧನ್ ಟೀಮ್ ಅಭ್ಯರ್ಥಿ ಹೋರಾಟ ಮಾಡಿತ್ತೇ ಹೊರತು ಪಕ್ಷ ನಿಷ್ಠೆಗೆ ಒತ್ತು ಕೊಡಲಿಲ್ಲ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ರೈತರ ಪರವಾಗಿ ಮಾತನಾಡಿ ರಾಜೀನಾಮೆ ಕೊಡಲು ಮುಂದಾಗಲಿಲ್ಲ. ಕೇವಲ ಅವರ ಸ್ವಾರ್ಥಕ್ಕಾಗಿ KH ಮುನಿಯಪ್ಪ ಕುಟುಂಬಕ್ಕೆ ಅಭ್ಯರ್ಥಿ ನೀಡಿದ್ರೆ ರಾಜೀನಾಮೆ ನೀಡ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ರು. ಸಭಾ ಚುನಾವಣೆ ಏನಿದೆಯಲ್ಲ, ಇದು ಈ ಒಂದು ಮಹತ್ವ ಘಟ್ಟಕ್ಕೆ ಬಂದು ಸೇರಿದೆ. ಯಾಕೆಂತಂದರೆ ಇದು ಈ ಚುನಾವಣೆ ಏನಿದೆಯಲ್ಲ, ಕೆಲವೊಂದು ಘಟನೆಗಳಿಂದ ಈ ಲಾಸ್ಟ್ ಕಳೆದ ಒಂದು 2-3 ತಿಂಗಳಿಂದ ಆಗ್ಬೋದು, 2-3 ವರ್ಷಗಳಿಂದ ಆಗ್ಬೋದು, ಈ ಯಾವುದೋ ಒಂದು ಕಾರಣಕ್ಕೆ ಈ ಘಟಬಂಧನ್ ಅನ್ನೋದು ಒಂದು ತಯಾರಾಯಿತು. ಈ ಘಟಬಂಧನ್ ಅನ್ನೋದು ರಾಜಕೀಯ ಗುಂಪು ಶುರುವಾಗಿದ್ದು, ಇದು ಒಂದು ಕ್ಯಾನ್ಸರ್ ಥರ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಥರ ಕೆಲಸ ಮಾಡ್ತಾ ಇದೆ. ಇದು ಇವತ್ತೇನಾಗಿದೆ, ಈ ಘಟಬಂಧನ್ ಅನ್ನೋ ಕ್ಯಾನ್ಸರು ಕೇವಲ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ಪೂರಾ ಕೋಲಾರ ಜಿಲ್ಲೆಯ ಎಲ್ಲ ಸಮಾಜಗಳಿಗೂ ಹರಡ್ಲಿಕ್ಕೆ ಶುರುವಾಗಿದೆ. ಈಗ ನಮ್ಮ ಪ್ರಯತ್ನ ಏನಿರಬೇಕಂತಂದರೆ, ಈ ಘಟಬಂಧನ್ ಅನ್ನೋ ಕ್ಯಾನ್ಸರ್ ಏನಿದೆಯಲ್ಲ, ಇದು ಸಮಾಜಕ್ಕೆ ಹರಡ್ದಂಗೆ, ಸಮಾಜನ ತಿಂದಂಗೆ, ಸಮಾಜನ ಕಬಳಿಸ್ದಂಗೆ ನಮ್ಮ ಪ್ರಯತ್ನ ಇರಬೇಕು. ಈ ಚುನಾವಣೆಯಲ್ಲಿ ನಾವು ನೋಡಿ, ದುರದೃಷ್ಟವಶಾತ್ ಯಾವುದೇ ಒಂದು ಚುನಾವಣೆಗೆ ಹೋದಾಗ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ವಿಚಾರ ವಿಮರ್ಶೆ ಆಗಬೇಕು. ಕ್ಷೇತ್ರದ ಜನತೆಯ ಯೋಗಕ್ಷೇಮಗಳ ಬಗ್ಗೆ ವಿಚಾರ ವಿಮರ್ಶೆ ಆಗಬೇಕು. ಇವತ್ತೇನಾದರೂ ಆಗ್ತಿದೆಯಾ? ಇವತ್ತು ಕೋಲಾರ ಜಿಲ್ಲೆಗೆ ಶಾಶ್ವತವಾದ ನೀರಾವರಿ ಸೌಲಭ್ಯ ಆಗಬೇಕು. ಇದು ದಶಕಗಳಿಂದ ಹೋರಾಟ ನಡೀತಾ ಇದೆ. ಈ ದಶಕಗಳಿಂದ ಹೋರಾಟಕ್ಕೆ ಒಂದು KC ವ್ಯಾಲಿ ಅನ್ನೋದೊಂದು ಪರಿಹಾರ ಶುರುವಾಯಿತು. ಆದರೆ 5 ವರ್ಷ ಆಯಿತು KC ವ್ಯಾಲಿ ನೀರು ಬಂದು ಕೋಲಾರ ಗಡಿ ಸೇರಿ ಸುಮಾರು 2,000 ಕೋಟಿ ಇದುವರೆಗೂ ಖರ್ಚಾಯಿತು. ಈ ದುಡ್ಡಾರ್ದು ಈ ಜಿಲ್ಲೆಯ ಸಾರ್ವಜನಿಕರ ತೆರಿಗೆ ಹಣ 2,000 ಕೋಟಿ ಖರ್ಚಾಗಿ ದಿನಕ್ಕೆ 43 ಕೋಟಿ ಲೀಟ್ರ್ ಲಿಫ್ಟ್ ಆಗಬೇಕು. ಅಂದರೆ 430 MLD ಪರ್ ಡೇ ಲೀಟ್ರು ಲಿಫ್ಟ್ ಆಗಬೇಕು. 5 ವರ್ಷ ಆದ್ರೂ 23 ಕೋಟಿ ಪರ್ ಡೇ, ಅದಕ್ಕಿಂತ ಮೇಲಕ್ಕೆ ಹೋಗಲೇ ಇಲ್ಲ. ಅಂದರೆ 230 MLDಗಿಂತ ಜಾಸ್ತಿ ನೀರು ಲಿಫ್ಟ್ ಹರಿಯಲೇ ಇಲ್ಲ. ಮಧ್ಯದಲ್ಲಿ 2-3 ವರ್ಷ ಒಳ್ಳೆ ಮಳೆಗಳಾಯಿತು. KC ವ್ಯಾಲಿ ನೀರು ಜೊತೆ ಈ ನೀರು ಸೇರಿಕೊಂಡು ಎಲ್ಲ ಕೆರೆಗಳು ತುಂಬಿತು. ರೈತರ ಮುಖದಲ್ಲಿ ಸ್ವಲ್ಪ ನಗು ಇತ್ತು 2-3 ವರ್ಷದಿಂದ. ಈಗೇನಾಯಿತು, ಹೋದ ವರ್ಷ ಸರಿಯಾಗಿ ಮಳೆಗಳಾಗಲಿಲ್ಲ. ಹಾಗಾಗಿ ಕೆರೆಗಳಲ್ಲಿ ನೀರೇನಿತ್ತು ಅದೆಲ್ಲ ಹಿಂಗೋಯ್ತು. ಹಾಗಾಗಿ ಈಗ ಕೆರೆಗಳಲ್ಲಿ ನೀರು ಕಡಿಮೆ ಆಗಿದೆ. KC ವ್ಯಾಲಿ ನೀರು 5 ವರ್ಷದಿಂದ ಏನು ಹರಿತಿತ್ತು ಅದೇ ನೀರು ಇವತ್ತು ಹರಿತಾ ಇದೆ. ಆದರೆ ಆ ನೀರು ಕೆರೆಗಳು ಸಾಗ್ತಾ ಇಲ್ಲ. ನಿಮಗೆ ಜ್ಞಾಪಕ ಇರ್ಬೋದು, KC ವ್ಯಾಲಿ ನೀರು ಬಂದು 1-1.5 ವರ್ಷ ಕಾಲ ಕೆರೆಗಳು ತುಂಬದೇ ಇದ್ದಾಗ ಎಸ್ ಅಗ್ರಹಾರ ಕೆರೆಯಿಂದ ಮೇಲೆ ನರಸಾಪುರ ಕೆರೆಯಿಂದ ಎಸ್ ಅಗ್ರಹಾರ ಕೆರೆ ಮತ್ತು ಮುದವಾಡಿ ಕೆರೆವರೆಗೂ ಆ ಕಂಪ್ಲೀಟ್ ಇದು ನೀರು ಹರಿಯುವ ಏಟಿ ಏನಿತ್ತಲ್ಲ, ಆ ಏಟಿ ಉದ್ದಕ್ಕೂ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ರು. ಎತ್ತಿನ ಹೊಳೆ ಯೋಜನೆ ಅಡಿಯಲ್ಲಿ ಆ ಚೆಕ್ ಡ್ಯಾಮ್ಗಳನ್ನು JCBಗಳಲ್ಲಿ ಹೊಡೆದು ನೀರನ್ನು ಕರ್ಕೊಂಡು ಬಂದರು ಕಾಲುವೆಗಳಾರಿಸಿ. ಅರ್ಥ ಆಯ್ತಲ್ಲ? KC ವ್ಯಾಲಿಯಲ್ಲಿ ನೀರಿದ್ದಿದ್ರೆ, ಈಗ ನೆನ್ನೆ ರಮೇಶ್ ಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, యాడుండాయ్య చెరువుల్లో నీళ్ళు ఇప్పుడు నీళ్ళు తీసుకొని రాండయ్యా. ఎక్కడ పోయినాయ్యా నీళ్ళు? KC వ్యాలీ నీళ్ళు ఎక్కడ పోయా? KC వ్యాలీ నీళ్ళు వస్తూ ఉండలేదా? 4 గంటలప్పుడు 3 గంటలప్పుడు వస్తూ ఉన్న దినానికి ఆ నీళ్ళు ఇప్పుడు వస్తూ ఉన్నాయి. అదే నీళ్ళు వస్తూ ఉన్నాయి. అయితే ఆ వచ్చే నీళ్ళు ఆపత్తు కూడా అంతే వస్తూ ఉంటా. JCBలు తీసుకొని కాలువలు చేసుకొని SRGRM చెరువులో కాలువలు చేసి తీసుకోవాల్సింది చూడలేదా?
ఇదేంటే సుగుటూరు ఏట్లో కట్టిన చెక్ డ్యామ్లంతా జేసీబీల్లో కొట్టి నీళ్ళు తీసిన చూడలేదా? జనాలపై అడ్డు వేస్తే పోలీసు వాళ్ళని తోడుకొని పోయి జనాలను బందోబస్తు చేసుకుని జేసీబీల్లో చెక్ డ్యాములు కట్ చేసి నీళ్ళు తీసుకొని చూడలేదా? ఆ పొద్దు నేను కేసీ వ్యాలీ ನೀರು ಈ పొద్దు వస్తూ ఉన్నాయి. అయితే ಆ ನೀರು ఇంకా ಜಾಸ್ತಿ ಕಾಲ 43 ಕೋಟಿ ಲೀಟರ್ ಏನು ಲಿಫ್ಟ್ ಆಗಬೇಕು, ಅದಕ್ಕೆ ನಾವು ಹತ್ತಲಿಲ್ಲ. ದುರಂತ ಏನಂತಂದರೆ 2280 ಕೋಟಿ ಪ್ರಾಜೆಕ್ಟು, ಆಮೇಲೆ ಅದ್ರ ಮೇಲೆ 250 ಕೋಟಿ 290 ಕೋಟಿ ರೈಸ್ ಮಾಡಿದ್ರು, SR ರೇಟ್ ರೈಸ್ ಮಾಡಿ. ಅದಾದಮೇಲೆ ಎರಡನೇ ಹಂತ ಅಂತ ಹೇಳ್ಬಿಟ್ಟು 490 ಕೋಟಿ ಪೈಪ್ಲೈನ್ಗಳು ಹಾಕ್ಸಿದ್ರು ಶ್ರೀನಿವಾಸಪುರ ಕಡೆ ಎಲ್ಲನೂ. ನೀರು 430 MLD ನೀರು ಡೈಲಿ ಶುದ್ಧೀಕರಣ ಮಾಡಿ ಏನು ಹರಿಸ್ಬೇಕು, ಅದನ್ನು ಅಚೀವ್ ಮಾಡಲಿಕ್ಕೆ ಯಾವುದೇ ಪ್ರಯತ್ನ ಆಗಲಿಲ್ಲ. ಆದರೆ ಇಲ್ಲಿ 490 ಕೋಟಿ ಖರ್ಚು ಮಾಡಿ ಪೈಪ್ಲೈನ್ ಹಾಕೋಕೆ ಹೋದರು, ಅಲ್ಲಿ ನೀರು ಹರಿಸೋದನ್ನು ರೈಸ್ ಮಾಡೋಕ್ಕಾಗಲಿಲ್ಲ, ಆ ಪ್ರಯತ್ನವೇ ನಡೀಲಿಲ್ಲ. ಅದೊಂದು. ಎರಡನೇದು, ಇವತ್ತು ಯಾವ ವಿಚಾರದ ಮೇಲೆ ಚರ್ಚೆ? ನೀವು ಚುನಾವಣೆ ಮತದಾರರನ್ನ ಮತ ಹಾಕಿ ಅಂತ ಯಾವ ವಿಚಾರದಲ್ಲಿ ಕೇಳ್ತಿದ್ದೀರಿ? ಯಾವ ವಿಚಾರ ಇಟ್ಕೊಂಡು ಹೋಗ್ತಿದ್ದೀರಿ? KH ಮುನಿಯಪ್ಪನವ್ರ ಕುಟುಂಬ ಬೇಡ, ಆಯ್ತಪ್ಪ ಬೇಡ ತಂದ್ರೆ ನೀವು ಅಭ್ಯರ್ಥಿ ಬಂದಿದ್ದಾರೆ. ಈ ಅಭ್ಯರ್ಥಿನ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಸರಿಯಾದ ಪರಿಚಯ ಮಾಡುವಂಥ ಪ್ರಯತ್ನ ಮಾಡಿದ್ರೆ ನೀವು ಇನ್ನು 3 ದಿವಸ ಇದೆ ಮತದಾನ ಮಾಡೋಕ್ಕೆ. ಇವತ್ತುವರೆಗೂ ಅಭ್ಯರ್ಥಿ ಯಾರು, ಯಾವ ಊರು, ಅವರ ಒಂದು ಕೊಡುಗೆ ಕಾಂಗ್ರೆಸ್ ಪಾರ್ಟಿಗೇನು, ಈ ಜಿಲ್ಲೆಗೇನು, ಅವರ ಕಾರ್ಯಕ್ರಮ ಏನು? ಪಕ್ಷದ ಕಾರ್ಯಕ್ರಮ ಹೇಳ್ತಾ ಇದ್ದೀರಿ ಹೊರತು 5 ಗ್ಯಾರಂಟಿಗಳು. ಅಭ್ಯರ್ಥಿ ಕಾರ್ಯಕ್ರಮ ಏನು? ಅಭ್ಯರ್ಥಿ ಮುಂದೆ ಈ ಕ್ಷೇತ್ರಕ್ಕೆ ಕೊಡುವಂಥ ಯೋಜನೆಗಳೇನು? ಇದ್ರ ಬಗ್ಗೆ ಯಾರನ್ನ ಮಾತಾಡ್ತಿದ್ದೀರಾ? ಏನೂ ಇಲ್ಲ. ಈ ಚುನಾವಣೆ ಇದೊಂದು ಏನಾಗ್ತಿದೆ ಅಂತಂದರೆ ಜನರನ್ನು ಗೊಂದಲದಲ್ಲಿ ಸಿಕ್ಕಾಕ್ಸಿ ಮತದಾನ ಮಾಡಲೇಬೇಕು. ಎಲ್ಲಿಗೆ ಹೋಗ್ತಾರೆ ಜನ? ಅವತ್ತು ಅವ್ರು ಯಾರು ಮಾಡಿದ್ರೆ ಮಾಡಲಿ ಅನ್ನೋ ಲೆಕ್ಕಾಚಾರ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನೊಂದು ಮಾತು ಹೇಳ್ತೀನಿ, ಯಾವುದೇ ಒಬ್ಬ ನಾಯಕ ಮತ ಯಾಚನೆಗೆ ಹೋದಾಗ, ಮತ ಯಾಚನೆ ಸಭೆಗಳಲ್ಲಿ ಕೂತಾಗ ಕ್ಯಾಂಡಿಡೇಟ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಜನಾನ್ ಬೈಯೋದು, ಜನಾನ್ ದೂಸೋದು, ಜನರ ಮೇಲೆ ಆಕ್ರೋಶ ಮಾಡೋದು ಮಾಡಿ ಕ್ಯಾಂಡಿಡೇಟ್ ಬಗ್ಗೆ ಮತ ಯಾಚನೆ ಮಾಡೋದನ್ನೇ ಬಿಟ್ಟು ನಡೀತಿರ್ಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಇವು ನಡೀತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಬರೋ ದಿನಗಳಲ್ಲೇ ಗೊತ್ತಾಗ್ತದೆ ಇದು ಏನು ಉದ್ದೇಶ ಅಂತ. ಒಂದು ವಿಡಿಯೋ ಮಾಡಿ ಕೆಲವೊಂದು ವಿಷಯಗಳನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಶ್ರೀನಿವಾಸಪುರದ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಮುಂದೆ ಕೆಲವೊಂದು ವಿಚಾರಗಳನ್ನು ಇಟ್ಟೆ. ಅದರಲ್ಲಿ ರಮೇಶ್ ಕುಮಾರ್ ಅವರು ವಕೀಲರ ವಿರುದ್ಧ ಮಾತಾಡಿದ್ದಾರೆ, ವಕೀಲರ ಬಗ್ಗೆ ಮಾತಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ವಿಚಾರಗಳನ್ನು ಈಚೆಗೆ ತೆಗಿಲಿಲ್ಲ. ಏಕೆಂದರೆ ಅವರು ವಕೀಲರ ವಿಚಾರಕ್ಕೆ ಮಾತಾಡಿದಾರೋ ಇನ್ನೊಂದು ವಿಚಾರ ಮಾತಾಡ ಅದನ್ನು ನಾನು ಗಮನಕ್ಕೂ ತಗೊಂಡಿಲ್ಲ. ನಾನು ಯಾವುದೇ ಕಾರಣಕ್ಕೆ ಈ ಚುನಾವಣೆ ಮುಗಿಯೋವರೆಗೂ ನಾನು ಸಾರ್ವಜನಿಕರ ಮುಂದೆ ಬರಬಾರ್ದು, ನನ್ನ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು ಅಂತಲೇ ಇದ್ದೆ. ಯಾಕೆಂತಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ವಿದ್ಯಮಾನಗಳು ನಡೀತಾ ಇತ್ತು. ಈ ವಿದ್ಯಮಾನಗಳಿಂದ ಈಗ ನಾವು ಏನಾದರೂ ಮಾತಾಡೋಕ್ಕೆ ಹೋದರೆ ನಾನು ಯಾವುದೋ ಒಂದು ಗುಂಪಿನ ಜೊತೆ ಗುರುತಿಸ್ಕೊಂಡಿದ್ದೀನಿ. ನನ್ನ ವಿಚಾರಗಳು ಹೇಳಿದಾಗ ಆ ಗುಂಪಿನ ವಿಚಾರ ಅನ್ನೋದು ಬಂದುಬಿಡ್ತದೆ. ನಾನು ಹೇಳೋ ವಿಚಾರದಿಂದ KH ಮುನಿಯಪ್ಪನವ್ರ ಜೊತೆ ನಾನು ಗುರುತಿಸ್ಕೊಂಡಿದ್ದೀನಿ. ನಾನು ಹೇಳೋ ವಿಚಾರಗಳು KH ಮುನಿಯಪ್ಪನವ್ರಿಗೆ ಕಟ್ಟಿಬಿಟ್ಟು ಅವರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಿದ್ದೆ ನಾನು. ಆದರೆ ನಮ್ಮ ಕ್ಷೇತ್ರದಲ್ಲಿ ಕಳೆದ ಒಂದು 5-6 ದಿವಸದಿಂದ ಈ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಶ್ರೀಮಾನ್ ರಮೇಶ್ ಕುಮಾರ್ ಅವರು ಅವರ ಸೋಲಿನ ಬಗ್ಗೆ, ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಇರ್ತದೆ, ಅದನ್ನು ಯಾರನ್ನ ಸೋಲಿಸ್ಬೇಕು ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದನ್ನು ಪ್ರಜೆಗಳು ತೀರ್ಮಾನ ಮಾಡ್ತಾರೆ, ಮತದಾರ ತೀರ್ಮಾನ ಮಾಡ್ತಾರೆ. ಅವ್ರೇನು ತೀರ್ಪು ಕೊಡ್ತಾರೆ ಅದನ್ನು ನಾವು ಗೌರವದಿಂದ ಸ್ವೀಕರಿಸಬೇಕು. ಗೆದ್ದವನಾಗ್ಬೋದು ಅಥವಾ ಸೋತವನಾಗ್ಬೋದು. ಅದನ್ನು ಬಿಟ್ಟು
ರಮೇಶ್ ಕುಮಾರ್ ಅವರು ತಮ್ಮ ಒಂದು ಆಕ್ರೋಶನ ಮತದಾರರ ಮೇಲೆ ನಾನು ಯಾಕೆ ಸೋತೆ ಅನ್ನೋ ಒಂದು ಕಾರಣಗಳನ್ನು ತಿಳ್ಕೊಳ್ಳೋದು ಬಿಟ್ಟು ನನ್ನನ್ನು ಸೋಲಿಸ್ಬಿಟ್ರಲ್ಲ ಅಂತ ಅನ್ನೋ ಒಂದು ಆಕ್ರೋಶನ ಜನರ ಮೇಲೆ ಆಗ್ತಾಯಿದ್ರು. ಆ ಒಂದು ಕಾರಣಕ್ಕೆ ನಾನು ನಿನ್ನೆ ಕೆಲವೊಂದು ಅಸಭ್ಯವಾದಂಥ ಭಾಷೆ ಯೂಸ್ ಮಾಡಿದ್ರು, ಉಪಯೋಗಿಸಿದ್ರು. ಅದು ಸರಿ ಇಲ್ಲ, ಇದು ಮಾಡಬಾರ್ದು ಅನ್ನೋ ಒಂದು ವಿಚಾರಗಳನ್ನು ಜನರ ಮುಂದೆ ತರಲಿಕ್ಕೆ ನೆನ್ನೆ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದೆ ಅಷ್ಟೇ ಹೊರತು ಒಕ್ಕಲಿಗರ ವಿಚಾರದಲ್ಲಿ ಮಾತಾಡಿದ್ದಾರೆ ಇವರು, ಅದನ್ನು ನಾನು ಗಮನಿಸೂ ಇಲ್ಲ. ಅವರ ಮಾತಾಡಿದ್ರೆ ನಾನು ಅದನ್ನು ತಗೊಳ್ಳೋದು ಇಲ್ಲ. ಯಾಕೆಂದರೆ ಮೊದಲಿನ ನನ್ನ ಸಿದ್ಧಾಂತ ಏನಂತಂದರೆ, ನಾವು ಈ ಕ್ಷೇತ್ರದಲ್ಲಿ ಒಕ್ಕಲಿಗರು ಸ್ವಲ್ಪ ಮೇಲ್ಜಾತಿಯವರು, ಜಾಸ್ತಿ ಬಹುಸಂಖ್ಯಾತರು. ನಾವು ಬಹುಸಂಖ್ಯಾತರ ಪರವಾಗಿ ನಿಂತ್ಕೊಳ್ಳೋಕೆ ಹೋದರೆ ನಾವು ನಾಯಕರಾಗಿ ಸಮಾಜದಲ್ಲಿ ಅಥವಾ ರಾಜಕೀಯವಾಗಿ ನಾವು ನಾಯಕರಾಗಿ ಲೀಡರಾಗಿ ನಾವು ಬಹುಸಂಖ್ಯಾತರ ಪರವಾಗಿ ನಿಂತ್ಕೊಳ್ಳೋದು, ಬಹುಸಂಖ್ಯಾತರ ಪರವಾಗಿ ಮಾತಾಡೋಕ್ಕೆ ಹೋದರೆ ಊರುಗಳಲ್ಲಿರೋ ಸಣ್ಣ ಜನಾಂಗ ಇದ್ದಾರಲ್ಲ ಅವ್ರಿಗೆ ರಕ್ಷಣೆ ಸಿಗೋದಿಲ್ಲ, ಭಯ ಪಡ್ತಾರೆ ಅವರು. ಗೊತ್ತಾಯ್ತಲ್ಲ, ನಾವು ಯಾವತ್ತೂ ಸಣ್ಣ ಜನಾಂಗ ಅಲ್ಪಸಂಖ್ಯಾತರು ಅವ್ರ ಪರವಾಗಿ ನಿಲ್ಬೇಕು ಹೊರತು ಬಹುಸಂಖ್ಯಾತರ ಪರವಾಗಿ ನಿಲ್ಲಬಾರ್ದು. ಅದು ನನ್ನ ಸಿದ್ಧಾಂತ. ನಾನು ಅದೇ ಥರ ಬದುಕ್ತಿದ್ದೀನಿ. ಇವತ್ತಿಗೆ ನಾನು ಒಕ್ಕಲಿಗರ ಸಂಘದಲ್ಲಿ ಸದಸ್ಯತ್ವವನ್ನು ತಗೊಂಡಿಲ್ಲ. ಯಾವುದೇ ಒಕ್ಕಲಿಗರ ಸಮಾಜ ಸಭೆಗಳಾದರೂ ಸಹ ನಾನು ಇವತ್ತು ಹೋಗಲಿಲ್ಲ, ಮುಂದೆನೂ ಹೋಗೋದಿಲ್ಲ. ಇದು ನನ್ನ ಬದುಕಿನ ರೀತಿ.